ಅಮ್ಮ ದೇವಿ ಮಾತೆ, ನಮ್ಮ ಆರಾಧ್ಯ ದೇವ್ರಿಗೆ ಅಂತ ತಂದಿರೋ ಈ ಲಾಡುನ ಈ ಬಾಬಂಗ್ ಹೇಗ್ ಕೊಡೋಕ್ ಸಾಧ್ಯ? ಕೃಪೆ ಮಾಡಿ ನಮಗೆ ಸಹಾಯ ಮಾಡಿ. ಸಾಕು ಮಾಡಿ ಪ್ರಭು, ಕ್ಷಮೆ ಇರಲಿ ಪ್ರಭು. ನನ್ನ ಅನಿಸಿಕೆ ಏನೆಂದರೆ, ಎಷ್ಟು ಲಾಡು ನೀವು ಈಗಾಗಲೇ ಸೇವಿಸಿದ್ದೀರೋ ಅವುಗಳೇ ಸಾಕು ನೀವು ತೃಪ್ತಿ ಹೊಂದಲು. ಬಾಲಕ, ನಮ್ಮ ಅಂತರಾತ್ಮ ಹೇಳುತ್ತಿದೆ, ನಿನ್ನ ಲಾಡುಗಳನ್ನು ತಿಂದು ನಾವು ತೃಪ್ತರಾಗಿದ್ದೇವೆ ಎಂದು. ಎಲ್ಲೋಗ್ತಿದ್ದೀರಾ ಮಹಾನ್ ಭಾವ್ರೆ? ಜ್ಞಾನ ಸರೋವರಕ್ಕೆ ಬರುವುದಿಲ್ಲವೇ ನಮ್ಮ ಜೊತೆ? ನಡೀರಿ. ಮಹಾನ್ ಭಾವ್ರೆ, ಈ ಕಡೆ ಅಲ್ಲ, ಆ ಕಡೆ. ಎಲ್ಲಾ ಮಾರ್ಗಗಳು ಅಲ್ಲಿಗೆ ಹೋಗುತ್ತವೆ ಬಾಲಕ. ಅದ್ ಹೇಗ್ ಸಾಧ್ಯ ಮಹಾನ್ ಭಾವ್ರೆ? ಎಲ್ಲ ಮಾರ್ಗಗಳು ಜ್ಞಾನ ಸರೋವರಕ್ಕೆ ಹೇಗ್ ಹೋಗ್ತವೆ? ನಾವು ಮಾತಾಡಿದ್ದು ಇವ್ರ ಕಿವಿಗೆ ಬಿದ್ದಿಲ್ಲ ಅಂತ ಅನ್ಸುತ್ತೆ. ಕ್ಷಮೆ ಇರ್ಲಿ ಮಹಾನ್ ಭಾವ್ರೆ, ನಾವು ಬೇಗ ಜ್ಞಾನ ಸರೋವರಕ್ಕೆ ತಲುಪಬೇಕು. ಆದ್ರೆ ನೀವು ಎಲ್ಲೆಲ್ಲೋ ಸುತ್ತಾಡ್ತಾ ಇದ್ದೀರಾ. ನಮ್ಮ ಆರಾಧ್ಯರನ್ನು ಪಡೆಯಲು ಭಕ್ತಿಯ ಜೊತೆಗೆ ಧೈರ್ಯದ ಅವಶ್ಯಕತೆಯೂ ಇದೆ ಮಾರುತಿ. ಬುದ್ಧಿ ಮತ್ತು ತ್ಯಾಗದ ಪರೀಕ್ಷೆಯಂತೂ ಆಯಿತು, ಆದರೆ ವಿದ್ಯೆ ಮತ್ತು ಬಲದ ಪರೀಕ್ಷೆ ಇನ್ನೂ ಉಳಿದಿದೆ. ಏನಾದ್ರೂ ಮಾತಾಡಿ. ಗಂಟಲು ಒಣಗುತ್ತಿದೆ ನಮಗೆ, ಹೇಗೆ ಮಾತಾಡುವುದು? ಹಾಡಿ, ಇನ್ನು ಜೋರಾಗಿ ಹಾಡಿ. ಏನು? ಏನಿಲ್ಲ ಏನಿಲ್ಲ, ಇಷ್ಟೊಂದು ಚೆನ್ನಾಗಿ ಹಾಡ್ತಿದ್ರಲ್ಲ ನೀವು, ಅದಕ್ಕೆ ಗಂಟ್ಲು ಒಣಗಿರ್ಬೇಕು. ಹೊರಡೋಣ ಬನ್ನಿ. ಹೋಗು, ನಮಗೆ ನೀರನ್ನು ತಂದು ಕೊಡು. ನೀರು? ಮುಂದೆ ಹೋಗೋಣ ಬನ್ನಿ, ಅಲ್ಲೆಲ್ಲಾದ್ರೂ ನೀರು ಖಂಡಿತ ಸಿಕ್ಕೇ ಸಿಗುತ್ತೆ. ಅಲ್ಲಿಯವರೆಗೂ ದಾಹದಿಂದಾಗಿ ನಮ್ಮ ಮೃತ್ಯುವಾಗುತ್ತದೆ. ಬಾಲಕ, ನಿನಗೆ ಅಷ್ಟು ತಿಳಿದಿಲ್ಲವೇ? ನೀರಿಂದ ತಾನೇ ಜೀವ. ಹೋಗು, ನೀರು ತಂದು ಕೊಡು. ಈ ಕಾಡಲ್ಲಿ ನೀರ್ ಎಲ್ಲಿ ಸಿಗುತ್ತೆ ಮಹಾನ್ ಭಾವ್ರೆ? ಅಲ್ಲಿ ನೋಡು, ಒಂದು ಕೊಳ ಕಾಣುತ್ತಿದೆ. ನಮ್ಗೆಲ್ಲೂ ಕಾಣಿಸ್ತಾ ಇಲ್ವಲ್ಲ. ಮೂಗಿನ ನೇರಕ್ಕೆ ಹೋಗುತ್ತಿರು, ಸಿಗುತ್ತದೆ. ನೀನು ಎಷ್ಟು ವಿಳಂಬ ಮಾಡುತ್ತೀಯೋ ಅಷ್ಟೇ ವಿಳಂಬವಾಗುತ್ತದೆ ನಮ್ಮ ಜ್ಞಾನ ಸರೋವರದ ಯಾತ್ರೆಗೆ. ನೀವಿಲ್ಲೇ ಇರಿ, ನಾವು ಹೋಗಿ ನೀರ್ ತಗೊಂಡ್ಬರ್ತೀವಿ.
ಕಷ್ಟ ತಗೋಬೇಡಿ. ಈಗಾಗ್ಲೇ ಕಾಡಿನ ಎಲ್ಲಾ ಜೀವಿಗಳು ನಿಮ್ ಹಾಡನ್ನ ಕೇಳಿ ಧನ್ಯರಾಗಿದ್ದಾವೆ. ದಯವಿಟ್ಟು ನೀವು ವಿಶ್ರಾಂತಿ ತಗೊಳ್ಳಿ. ಸುರೇಲಿ, ಮಾರುತಿ ಬಂದ್ರ? ಮಹಾರಾಣಿ ಬಂದಿಲ್ವಾ? ಮಾರುತಿ, ಅಂಜನಿ ಏನಾಯ್ತು? ಮಾರುತಿ ಎಲ್ಲಿ? ನೋಡಿ ಅಕ್ಕ, ಮಾರುತಿ ಎಲ್ಲಿ ಹೋದ್ರೋ ಏನೋ, ಎಷ್ಟು ಹುಡುಕಿದ್ರು ಸಿಗ್ತಿಲ್ಲ. ಮಾರುತಿ! ತಕ್ಷಣ ಮಾರುತಿ ಸಿಗದಿದ್ದರೆ ಕಷ್ಟ ಆಗತ್ತೆ. ಅಲ್ಲಿ ಋಷಿ ದೂರ್ವಾಸರು ಕುಪಿತಗೊಂಡಿದ್ದಾರೆ. ಹೇ ಈಶ್ವರ! ಮೊದ್ಲು ಹಸಿವಾಗಿತ್ತು, ಅದಕ್ಕೆ ಲಾಡು ಕೊಟ್ವಿ. ಈಗ ದಾಹ ಆಗಿದೆ, ನೀರ್ ಕೊಡ್ಬೇಕಂತೆ. ನಿಲ್ಲು ಬಾಲಕ. ನಮ್ಮ ಅನುಮತಿ ಇಲ್ಲದೆ ಯಾರಾದರೂ ಜಲವನ್ನು ತೆಗೆದುಕೊಂಡರೆ ಅವರು ಸಮಾಧಿಯಾಗುತ್ತಾರೆ. ಮತ್ತೆ ಇದ್ಯಾವ ಸಮಸ್ಯೆ ಎದುರಾಯ್ತು? ಪ್ರಣಾಮಗಳು ಮಹಾರಾಜ. ನಾವಿಲ್ಲಿಗೆ ನೀರನ್ನ ಕದಿಯೋ ಉದ್ದೇಶದಿಂದ ಬಂದಿಲ್ಲ. ನೀವೇ ಸ್ವತಃ ಅನುಮತಿ ನೀಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಷ್ಟೊಂದು ಸರಳವಲ್ಲ ಬಾಲಕ. ನಾವು ಬೇಗ ಜ್ಞಾನ ಸರೋವರಕ್ಕೆ ಹೋಗ್ಬೇಕಾಗಿದೆ. ಜ್ಞಾನ ಸರೋವರಕ್ಕೆ ಹೋಗಬೇಕೆ? ಅದಕ್ಕೆ ಮೊದಲು ನಿನ್ನ ಜ್ಞಾನದ ಪ್ರದರ್ಶನವನ್ನು ಮಾಡು. ನಾವು ನಿನಗೆ 3 ಪ್ರಶ್ನೆಯನ್ನು ಕೇಳುತ್ತೇವೆ. ನೀನು ಕೇವಲ ಒಂದೇ ಒಂದು ಪ್ರಶ್ನೆಗೆ ಉತ್ತರಿಸಿದರೆ ಸಾಕು. ನೀನು ಜಲವನ್ನು ತೆಗೆದುಕೊಂಡು ಹೋಗಬಹುದು. ಆದರೆ ನೀನು ಆ ಪ್ರಶ್ನೆಗಳಿಗೆ ತಪ್ಪು ಉತ್ತರವನ್ನು ಕೊಟ್ಟರೆ ಈ ಭೂಮಿಯಲ್ಲಿ ನೀನು ಕುಸಿಯುತ್ತಾ ಹೋಗುವೆ, ತಿಳಿದಿರಲಿ. ಮಾರುತಿಯನ್ನು ಯಕ್ಷನು ಎಂತಹ ಕಠಿಣವಾದ ಪರೀಕ್ಷೆಗೆ ಒಡ್ಡುತ್ತಿರುವನು? ಮಾರುತಿಯು ಬುದ್ಧಿವಂತರು. ಹೌದು. ಇನ್ಯಾವ ಮಹಾ ಪ್ರಶ್ನೆ ಕೇಳ್ಬೋದು ಯಕ್ಷರಾಜ? ಆ ಪ್ರಶ್ನೆಗೆ ಮಾರುತಿ ಬಳಿ ಉತ್ತರ ಇರಲ್ವಾ? ಇಲ್ಲಿ ಕೇಳು ಬಾಲಕ. ಸೂರ್ಯ ಮತ್ತು ಚಂದ್ರನ ನಡುವೆ ಇರುವ ಬಹಳ ಕನಿಷ್ಠ ಅಂತರ ಎಷ್ಟು? ಬಾಲಕ, ಏನದು? ನಿಮ್ಮ ಪ್ರಶ್ನೆಗೆ ಉತ್ತರ. ಪ್ರಭುಗೆ ಅನ್ಸಿದ್ರೆ ಸೂರ್ಯ ಮತ್ತು ಚಂದ್ರನ ನಡುವೆ ಕನಿಷ್ಠ ಅಂತರ ಇಷ್ಟೇ ಇರುತ್ತೆ. ಇದೇನು ಉತ್ತರ ನೀಡಿದ್ರು ಮಾರುತಿ? ಸೂರ್ಯ ಮತ್ತು ಚಂದ್ರರ ನಡುವೆ ಇಷ್ಟೇನ ಅಂತರ? ಎರಡನೆಯ ಪ್ರಶ್ನೆ ಬಾಲಕ. ಈ ಸೃಷ್ಟಿಯ ಬಹಳ ದೊಡ್ಡ ಕಷ್ಟದ ನಿರ್ಮಾಣ ಕೆಲಸ ಯಾವುದು? ಬಹಳ ಸುಲಭ. ಭೂಮಿಯಿಂದ ಸ್ವರ್ಗದವರೆಗೆ ಮೆಟ್ಟಿಲನ್ನ ನಿರ್ಮಾಣ ಮಾಡೋದು. ಲಂಕಾಪತಿ ರಾವಣನು ಇದನ್ನೇ ಪ್ರಯತ್ನಿಸಿದ್ದು, ಆದರೆ ಯಶಸ್ವಿ ಆಗ್ಲಿಲ್ಲ. ಒಂದು ರಥದ ನಿರ್ಮಾಣ. ಏನು? ನೀನು ಇಲ್ಲಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿರುವೆ ಬಾಲಕ. ಅದಕ್ಕಾಗಿ ನೀನು ಸರಳ ಪ್ರಶ್ನೆಗಳಿಗೂ ಸಹ ತಪ್ಪಾಗಿ ಉತ್ತರವನ್ನು ನೀಡುತ್ತಿರುವೆ. ಅಯ್ಯೋ ಮಹಾದೇವ, ಮಾರುತಿಯ ಪ್ರಾಣ ಸಂಕಟದಲ್ಲಿದೆ. ನಾವು ಯಕ್ಷರಾಜರಿಂದ ಅವರನ್ನ ರಕ್ಷಣೆ ಮಾಡಬೇಕು. ನಡಿಬೃಂಗಿ. ಬೇಡ ನಂದಿ. ಮಹಾದೇವ ಸ್ವಯಂ ಮಾರುತಿಯನ್ನು ಪರೀಕ್ಷಿಸುತ್ತಿದ್ದಾರೆ. ನೆನಪಿರಲಿ, ಇದು ಸಹ ಪರೀಕ್ಷೆಯ ಭಾಗ. ಮಾರುತಿಯ ಈ ಪರೀಕ್ಷೆಗಳಿಂದ ಅವನು ತನ್ನ ಆರಾಧ್ಯ ದೈವವನ್ನು ಹೊಂದಲು ಸಾಧ್ಯವಾಗುತ್ತದೆ. ಅಂತಿಮ ಪ್ರಶ್ನೆ ಬಾಲಕ. ಸರಿಯಾಗಿ ಯೋಚಿಸಿ ಉತ್ತರ ನೀಡು. ಈ ಪ್ರಶ್ನೆಗೂ ಸಹ ನೀನು ತಪ್ಪು ಉತ್ತರ ನೀಡಿದರೆ ಅರಿವಿದೆ ತಾನೇ, ನೀನು ಸಮಾಧಿಯಾಗಿ ಬಿಡುವೆ. ಇನ್ನೊಂದು ವಿಷಯ, ನೀನು ಬಾಲಕನಾಗಿರುವುದರಿಂದಾಗಿ ನಿನಗೆ ಮತ್ತೊಂದು ಅವಕಾಶವನ್ನು ಕೊಡುತ್ತೇವೆ. ಕ್ಷಮೆ ಕೇಳಿ ಈ ಪಂದ್ಯದಲ್ಲಿ ಸೋತೆ ಎಂದು ಹೊರಗೆ ಹೋಗು.
ನಿನಗೆ ಜೀವದಾನ ಮಾಡುತ್ತೇವೆ. ಕ್ಷಮೆ ಇರಲಿ ಮಹಾರಾಜ. ಆದ್ರೆ ಪಂದ್ಯದಿಂದ ಹೊರಗೆ ಹೋಗೋದನ್ನ ನಾವು ಕಲ್ತೇ ಇಲ್ಲ. ಹಾಗಾದರೆ ಹೇಳು, ಈ ಸೃಷ್ಟಿಯ ಅದ್ಯಾವ ವಸ್ತು ಯಾವ ಪರಿಶ್ರಮವೂ ಇಲ್ಲದೆ ಅತ್ಯಂತ ಸರಳವಾಗಿ ಬಾಗಿಸಬಹುದೆಂದು? ಇದಕ್ಕೆ ಉತ್ತರ ನಮ್ಮ ಕಣ್ಣ ರೆಪ್ಪೆಗಳು. ಯಾಕೆಂದ್ರೆ ಸುಲಭವಾಗಿ ಬಗ್ಗುವಂತ ಒಂದೇ ಒಂದು ವಸ್ತು ಅಂದ್ರೆ ರೆಪ್ಪೆಗಳು. ಅವುಗಳನ್ನ ಯಾವುದೇ ಪರಿಶ್ರಮ ಇಲ್ಲದೆ ಬಗ್ಗಿಸಬಹುದು. ನೋಡು ಮಾರುತಿ, ಹೀಗೆ ಹೀಗೆ. ಅದ್ಯಾವ್ದಂದ್ರೆ ಪರ್ವತ. ಅಸಂಭವ. ನೀನು ನಮ್ಮ 3 ಪ್ರಶ್ನೆಗಳಿಗೂ ತಪ್ಪಾಗಿ ಉತ್ತರ ನೀಡಿರುವೆ. ಈಗ ಮತ್ತೊಂದು ದುಃಖದ ವಿಷಯ ಏನೆಂದರೆ ನಿನ್ನ ಮೃತ್ಯು ಈಗ ನಿಶ್ಚಯವಾಯಿತು. ಮಾರುತಿ, ಮಾರುತಿ, ಅಕ್ಕ, ಮಾರುತಿ ಸಿಗಲ್ಲ, ಎಲ್ಲೂ ಕಾಣ್ತಿಲ್ಲ. ಇಲ್ಲ, ಮಹರ್ಷಿಯವ್ರ ಕ್ರೋಧ ಆಕಾಶ ಮುಟ್ತಾ ಇದೆ. ಅಂಜನಿ, ಈಗೇನ್ ಮಾಡೋದು? ನಡೀರಿ ಅಕ್ಕ, ಅವ್ರನ್ನ ಹೋಗಿ ಒಂದ್ಸತಿ ಕ್ಷಮೆ ಕೇಳೋಣ. ಇದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅವ್ರ ಕೋಪ ಶಾಂತವಾಗ್ಬಿಟ್ರೆ ನಾವು ಮತ್ತೆ ಮಾರುತಿನ ಹುಡುಕ್ಬೋದಕ್ಕ. ಹೌದು, ಇದೇ ಸರಿ ಅನ್ಸುತ್ತೆ. ಅಷ್ಟರಲ್ಲಿ ಅವರಿಗೆ ಭೋಜನದ ವ್ಯವಸ್ಥೆ ಮಾಡ್ಬಿಡೋಣ. ಸರಿ ಅಕ್ಕ, ನಡೀರಿ. ಮರಣ ಹೊಂದುವ ಮೊದಲು ಇಷ್ಟ ದೇವತೆಯ ಸ್ಮರಣೆಯನ್ನು ಮಾಡು. ಮಹಾರಾಜ, ನಿಮಗೆ ತ್ರಿಪುರಾಸುರನ ಕತೆ ಗೊತ್ತಿದೆಯಾ? ತ್ರಿಪುರಾಸುರ? ಯಾವಾಗ ತಾರಕಾಸುರನ 3 ಪುತ್ರರು ತ್ರಿಪುರದ ನಿರ್ಮಾಣ ಮಾಡಿದ್ರು, ಆಗ ಬ್ರಹ್ಮದೇವನ ವರದಾನ ಪ್ರಾಪ್ತಿಯಾಯಿತು. ಅವ್ರ 3 ನಾಶ ಆಗೋದು ಒಂದೇ ಒಂದು ಬಾಣದಿಂದ ಅವರನ್ನ ಭೇದಿಸಿದಾಗ. ಆಗ ಅವರನ್ನ ನಾಶ ಮಾಡಕ್ಕೆ ಸ್ವತಃ ಮಹಾದೇವನೇ ಹೋಗೋಕೆ ನಿಶ್ಚಯ ಮಾಡಿದ್ರು. ಆಗ ಸ್ವಯಂ ಭೂಮಿ ತಾಯಿ ರಥದ ರೂಪವನ್ನ ತಾಳಿದ್ರು. ಆಗ ಸೂರ್ಯ ಮತ್ತು ಚಂದ್ರ ರಥದ ಚಕ್ರಗಳಾದ್ರು. ಅಂದರೆ ಆಗ ಸೂರ್ಯ ಮತ್ತು ಚಂದ್ರನ ನಡುವೆ ಇಷ್ಟೇ ಅಂತರ ಇದ್ದಿದ್ದು. ಈ ರಥದಲ್ಲಿ ಸ್ವಯಂ ಮಹಾದೇವನೇ ಕುತ್ಕೊಂಡ್ರು. ಅದ್ರೊಳಗಡೆ ಅಸುರ ಆಗ್ಲಿ ಅಥವಾ ದೇವ್ರಾಗ್ಲಿ ಬರಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಹೇಳಿದ್ದು ಪ್ರಭುವಿನ ಇಚ್ಛೆ ಇಲ್ಲದೆ ಯಾವುದೇ ಕೆಲಸ ಅಸಂಭವ ಅಂತ. ಈಗ ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ, ಈ ರಸ್ತೆಯ ನಿರ್ಮಾಣವೇ ಸೃಷ್ಟಿಯ ಸರ್ವಾಧಿಕ ಕಷ್ಟದ ಕಾರ್ಯ. ಹೌದಾ? ಅಂತಿಮ ಉತ್ತರ, ಅಷ್ಟು ದೊಡ್ಡ ಪರ್ವತವನ್ನು ಯಾವುದೇ ಪರಿಶ್ರಮವಿಲ್ಲದೆ ಹೇಗೆ ಬಗ್ಗಿಸುವುದು? ವಿನಮ್ರತೆಯಿಂದ. ಅಂದರೆ ವಿನಮ್ರತೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅದರಿಂದ ಪರ್ವತವನ್ನ ಕೂಡ ಬಾಗಿಸಬಹುದು. ತ್ರಿಪುರಾಸುರನ ಕಥೆಯಲ್ಲಿ ಹಾಗೆ ಆಗಿತ್ತು. ಯಾವಾಗ ದೇವತೆಗಳು ವಿನಮ್ರತೆಯಿಂದ ಮೇರು ಪರ್ವತವನ್ನ ವಿನಂತಿಸಿಕೊಂಡ್ರೋ, ಆಗ ಪರ್ವತ ಬಾಗಿ ಧನಸ್ಸು ಆಗಲು ತಯಾರಾಯಿತು. ನಂತರ ಆ ದಿವ್ಯ ವ್ರತದಲ್ಲಿ ಕುಳಿತು ಸವಾರಿ ಮಾಡ್ತಾ ಮಹಾದೇವ ಅದೇ ಧನಸ್ಸಿಂದ ಬಾಣ ಬಿಟ್ರು. ಆಗ ತ್ರಿಪುರಾಸುರನ ಅಂತ್ಯ ಆಯಿತು. ನಮ್ಮ ಉತ್ತರದಿಂದ ನೀವು ಸಂತುಷ್ಟರಾಗಿದ್ದೀರಾ ಮಹಾರಾಜರೇ? ಇಲ್ಲ. ನೀನು 3 ಉತ್ತರಗಳನ್ನು ಕೊಟ್ಟು ಗೆದ್ದಿರುವೆ. ನೀನು ಸಾಧಾರಣ ಬಾಲಕನಲ್ಲ. ಈ ದಿನ ನಾನೇ ಜ್ಞಾನಿ ಎಂಬ ಅಹಂಕಾರವನ್ನು ನಿನ್ನ ಬುದ್ಧಿಶಕ್ತಿಯಿಂದ ಹೋಗಲಾಡಿಸಿರುವೆ. ನಮಗ್ ತಿಳಿದಿರೋ ವಿಷಯ ಏನಂದ್ರೆ
ನೀವು ಕೇಳಿರೋ 3 ಪ್ರಶ್ನೆಗಳ ಉತ್ತರ ಈ ಕಥೆಯಲ್ಲೇ ಅಡಗಿತ್ತು. ನಾವು ಕೇವಲ ಅದನ್ನ ನೆನಪಿಸ್ಕೊಂಡ್ವಿ ಮಹಾರಾಜರೇ. ಈ ರೀತಿ ಬಹಳ ಕಥೆಗಳನ್ನ ನಮ್ಮಮ್ಮ ನಮಗೆ ಹೇಳ್ತಾ ಇರ್ತಾರೆ. ಈ ಪ್ರಕಾರವಾಗಿ ಮಹಾದೇವ ಒಂದೇ ಬಾಣದಿಂದ 3 ಜನರನ್ನ ಸಂಹಾರ ಮಾಡಿದ್ರು. ತ್ರಿಪುರಾಸುರನ ಸಂಹಾರ ಆಗೋಯ್ತು. ಅರ್ಥಾತ್ ಅಧರ್ಮ ಅನ್ನೋದು ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಧರ್ಮದ ಮುಂದೆ ಅದು ತಲೆ ತಗ್ಗಿಸ್ಲೇಬೇಕು. ಪ್ರಣಾಮಗಳು ನಿನಗೆ, ಪ್ರಣಾಮಗಳು ನಿನ್ನ ಅಮ್ಮನಿಗೆ, ನಿನ್ನನ್ನು ಹೆತ್ತ ಆ ಗರ್ಭಕ್ಕೆ. ತೆಗೆದುಕೊಂಡು ಹೋಗು ಎಷ್ಟು ಬೇಕೋ ಅಷ್ಟು ಜಲವನ್ನು. ಧನ್ಯವಾದಗಳು ಮಹಾರಾಜರೇ. ಉತ್ತಮ ಉತ್ತಮ ಮಾರುತಿ, ಅತಿ ಉತ್ತಮ. ಬುದ್ಧಿ ಮತ್ತು ಜ್ಞಾನ ಹೊಂದಿರುವ ಇಂತಹ ಪ್ರತಿಭೆಯನ್ನ ನಾವೆಂದೂ ನೋಡೇ ಇರಲಿಲ್ಲ. ನೀನು ಧನ್ಯ ಅಂಜನಿ ಪುತ್ರ ಮಾರುತಿ. ನನ್ನ ಆಶೀರ್ವಾದ ನಿನ್ನನ್ನು ಮುಂದೆ ಒಂದು ದಿನ ಪ್ರಪಂಚದ ಪರಮ ಜ್ಞಾನಿಯನ್ನಾಗಿ ಮಾಡುತ್ತದೆ. ಋಷಿವರ್ಯ, ನಿಮಗೆ ಪಾಯಸ ಬಹಳ ಪ್ರಿಯವೆಂದು ಕೇಳಿದ್ದೇವೆ. ಈ ಪಾಯಸವನ್ನ ದೇವಿ ಅಂಜನಿಯವರು ತಮ್ಮ ಕೈಯಾರ ಮಾಡಿದ್ದಾರೆ. ವಿಶೇಷವಾಗಿ ನಿಮಗೋಸ್ಕರ. ಕೃಪೆ ಮಾಡಿ ಸ್ವೀಕರಿಸಿ. ನನಗೆ ಹಸಿವಿಲ್ಲ. ಕೊನೆ ಪಕ್ಷ ಈ ಶೀತಲ ಜಲವನ್ನಾದರೂ ಸ್ವೀಕರಿಸಿ. ಮೊದಲು ನಮಗೆ ಇದನ್ನು ತಿಳಿಸಿ, ನಿಮ್ಮ ಪುತ್ರ ಮಾರುತಿಯಲ್ಲಿ? ತಗೊಳ್ಳಿ ಮಹಾನ್ ಭಾವ್ರೆ, ನಾವು ನಿಮ್ಗೋಸ್ಕರ ನೀರ್ ಸದ್ಯ ತಂದಿದ್ದೀವಿ. ಈಗಲಾದರೂ ಬಂದೇ ಅಲ್ಲ, ನಮ್ಮ ಪ್ರಾಣ ದೇಹದಿಂದ ಹಾರಿ ಹೋಗುವುದರಲ್ಲಿತ್ತು. ಆನಂದ. ಧನ್ಯ ನೀನು ಮಾರುತಿ. ವಿದ್ಯೆಯ ಪರೀಕ್ಷೆಯಲ್ಲೂ ನೀನು ಸಫಲನಾಗಿರುವೆ. ಮಹಾರಾಜ್ರೆ, ನಿಮ್ ದಾಹ ಶಾಂತವಾಗಿದ್ರೆ ನಾವು ಹೊರಡೋಣವಾ? ಬಲ ಮತ್ತು ಬುದ್ಧಿಯ ಪರೀಕ್ಷೆಯಲ್ಲಿ ಈಗ ಬಲದ ಪರೀಕ್ಷೆ ಬಾಕಿ ಇದೆ. ಧನ್ಯವಾದಗಳು ಭಗವಂತ. ಆದಷ್ಟು ಬೇಗ ನಮ್ಮ ಆರಾಧ್ಯ ದೇವ್ರ ಹತ್ರ ನಮ್ಮನ್ನ ತಲುಪಿಸ್ಬಿಡಿ. ಧನ್ಯವಾದಗಳು. ತಡವಾಗ್ತಿರೋದಕ್ಕೆ ಕ್ಷಮಿಸಿ ಋಷಿವರ್ಯರೇ. ನಮಗನ್ಸುತ್ತೆ ಮಾರುತಿ ಅವರ ಸ್ನೇಹಿತರ ಜೊತೆ ಆಟ ಆಡ್ತಾ ಎಲ್ಲೋ ದೂರ ಹೋಗಿರ್ಬೇಕು. ನೀವು ಕೋಪ ಮಾಡ್ಕೋಬೇಡಿ, ಅವ್ರು ಇನ್ನೇನು ಬಂದ್ಬಿಡ್ತಾರೆ. ನಮ್ಮ ತಾಳ್ಮೆಯ ಮಿತಿ ಮೀರಿ ಹೋಗಿದೆ. ನಾವು ಕುಳಿತು ಕುಳಿತು ಸೂರ್ಯೋದಯದಿಂದ ಸೂರ್ಯಾಸ್ತವಾಯಿತು. ಇನ್ನು ಎಷ್ಟೊತ್ತು ಮಾರುತಿಗಾಗಿ ಕಾಯುವುದು ನಾವು? ನಮಗನಿಸುತ್ತಿದೆ ನಿಮ್ಮ ಪುತ್ರನನ್ನು ನಮ್ಮೆದುರು ಕರೆತರಲು ನಿಮಗಿಷ್ಟವಿಲ್ಲವೆಂದು. ಏನಿದರ ಕಾರಣ? ಇಲ್ಲ ಇಲ್ಲ ಮುನಿವರ್ಯರೇ, ತಾವೇನು ಹೇಳ್ತಿದ್ದೀರಿ? ಇದಕ್ಕಿಂತ ಮೊದಲು ಮಾರುತಿ ಯಾವತ್ತೂ ಹೀಗೆ ಮನೆಯಿಂದ ಹೊರಗಡೆ ಹೋಗಿದ್ದೇ ಇಲ್ಲ. ಇವತ್ತೇನೋ ಗೊತ್ತಿಲ್ಲವೇ? ಇದು ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ನಮ್ಮನ್ನೇಕೆ ತಡೆದಿರಿ? ನಮ್ಮೆಲ್ಲ ಕಾರ್ಯಗಳನ್ನು ತೊರೆದು ನಾವು ಮಾರುತಿಯ ನಿರೀಕ್ಷೆಯಲ್ಲಿದ್ದೆವು. ಕ್ಷಮೆ ಇರಲಿ ಮುನಿವರ್ಯ, ಕ್ಷಮೆ ಇರಲಿ. ಕೃಪೆ ಮಾಡಿ ಶಾಂತರಾಗಿ. ಮಹಾರಾಜ ಕೇಸರಿ, ಋಷಿ ಮುನಿಗಳಿಗೆ ಆದರ ಸತ್ಕಾರಗಳು ನಿಮ್ಮಲ್ಲಿ ವಿಶೇಷವೆಂದು ಕೇಳಿದ್ದೆವು. ಅದಕ್ಕಾಗಿ ನಮ್ಮ ಶಿಷ್ಯರೊಂದಿಗೆ ಇಲ್ಲಿಗೆ ಬಂದೆವು. ಆದರೆ ಇಂದಿನ ಅನುಭವದಿಂದ ಅದೆಲ್ಲ ಸುಳ್ಳು ಎಂದು ತಿಳಿಯಿತು. ಆದರ ಸತ್ಕಾರಗಳ ಹೆಸರಿನಲ್ಲಿ ನಮಗೆ ಅಪಮಾನವಾಯಿತು. ನಮ್ಮ ಸಮಯಕ್ಕೆ ಯಾವ ಬೆಲೆಯೂ ಇಲ್ಲವೆಂದು ನೀವು ನಮಗೆ ತೋರಿಸಿಕೊಡುತ್ತಿದ್ದೀರೋ ಅಥವಾ ನಮ್ಮನ್ನು ಪರೀಕ್ಷಿಸುತ್ತಿದ್ದೀರೋ? ಏಕೆ ಸುಮ್ಮನಿದ್ದೀರಿ? ಉತ್ತರ ನೀಡಿ. ಅವರಲ್ಲಿ ಯಾವ ದೋಷನೂ ಇಲ್ಲ ಗುರುದೇವ. ದೋಷ ನಮ್ಮದೇ. ನಾವು ಮಾರುತಿ ಮೇಲೆ ಕಣ್ಣಿಟ್ಟಿರ್ಬೇಕಾಗಿತ್ತು.
ನಾವು ನಿಮಗೆ ಶಾಪವನ್ನು ನೀಡುತ್ತಿದ್ದೇವೆ. ನೀವೊಬ್ಬ ವಾನರರಾಗಿ ಭೂಲೋಕದಲ್ಲಿ ಜನ್ಮ ತಾಳಿ. ಅಂಜನಿ ದೇವಿ, ನಾವು ನಿಮ್ಮನ್ನು ಶಪಿಸುವ ಸಂದರ್ಭ ತಂದೊಡ್ಡಿದ್ದೀರಿ. ಬರೀ ನಿಮಗಷ್ಟೇ ಅಲ್ಲ, ನಿಮ್ಮ ಪುತ್ರನಿಗೂ ಸಹ.